ವರ್ಣದಲ್ಲಿ ಮತ್ತೆ ಹೊಡಿ ಬಡಿ ರಾಜಕೀಯ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಇದೆ. ಕಾಂಗ್ರೆಸ್ನವರ ವಿರುದ್ಧ ಹಲ್ಲೆ ಮಾಡಿರುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಬಿಜೆಪಿ ಕಾರ್ಯಕರ್ತ. ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ಕೆಲವೊಂದ್ಸಲಿ ವೈಯಕ್ತಿಕವಾಗಿ ಜಗಳ ಆಗಿದ್ರು ಕೂಡ ಅವ್ರು ಯಾವ್ದಾದ್ರು ಪಾರ್ಟಿಯವರಾಗಿದ್ರೆ ಆಪೋಸಿಟ್ ಪಾರ್ಟಿಯವರು ಮಾಡ್ಬಿಟ್ರು ಅನ್ನುವ ರೀತಿಯಲ್ಲೂ ಕೂಡ ಪರಿಸ್ಥಿತಿ ಇರುವಂತದ್ದು. ಕಾಂಗ್ರೆಸ್ನವರಿಂದ ದಿಲೀಪ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆಯಂತೆ. ದೊಣ್ಣೆಯಿಂದ ತಲೆಗೆ ಬಲವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಟಿ ನರಸೀಪುರದ ಬೈರಾಪುರದಲ್ಲಿ ನಡೆದಿರುವಂತ ಘಟನೆ ಇದು. ಕ್ಷುಲ್ಲಕ ಕಾರಣವನ್ನೇ ನೆಪ ಮಾಡಿಕೊಂಡು ಕಾಂಗ್ರೆಸ್ಸಿಗರು ಗಲಾಟೆಯನ್ನ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ದೊಣ್ಣೆಯಿಂದ ದಿಲೀಪ್ ಅವರ ಬುರುಡೆಗೆ ಹೊಡೆಯಲಾಗಿದೆಯಂತೆ. ಟಿ ನರಸೀಪುರ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ದಿಲೀಪ್ ಕುಮಾರ್ ಅವರನ್ನ ಟಿ ನರಸೀಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಕೆಲ ದಿನದ ಹಿಂದೆ ಸಿದ್ದರಾಮಯ್ಯನವರ ಹುಟ್ಟೂರಲ್ಲೂ ಕೂಡ ಗಲಾಟೆ ಆಗಿತ್ತು. ಆಗಲೂ ಕೂಡ ಕಾಂಗ್ರೆಸ್ನವರ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬಂದಿತ್ತು. ನಿಮಗೆ ಭಯ ಏನ್ ಕಾರಣಕ್ಕೆ ಸರ್ ಇಲ್ಲಿ ಗಲಾಟೆ ಆದಂತದ್ದು? ನಮ್ಮ ಹುಡುಗ ತಿಂಡಿ ತಿನ್ನಕ್ಕೆ ಹೋಗಿದ್ದವನಿಗೆ ಗಲಾಟೆ ಮಾಡಿದ್ರು. ಅದಾದ ನಂತರ ನಮ್ಮ ಹುಡುಗನ ಹೊಡೆದ್ರಲ್ಲ, ಯಾರೋ ಹೊಡಿತಾವ್ರ ಫೋನ್ ಬಂತು. ಅಲ್ಲಿ ಹೋದಾಗ ಆಗ ನೀವು ಬಿ ಜೆ ಪಿ ಕಡೆಯವ್ರ, ನೀವು ಹಂಗೆ ಹಿಂಗೆ ಅನ್ಕೊಂಡು ಸಿದ್ದರಾಮಯ್ಯ ಕಡೆಯವರು ಹಲ್ಲೆ ಮಾಡಿದ್ರು. ಹೊಡೆದಂಥವ್ರ ಹೆಸರು ಮತ್ತೆ ಊರು ಹೊಸತಿರುಮುಳ್ಳವರು ಕುಮಾರ್ ಅಂದ್ಬಿಟ್ಟು ಆ ವ್ಯಕ್ತಿ. ಅವನು ದೊಣ್ಣೆ ತಗೊಂಡು ಹೊಡೆದಿತ್ತು. ಆ ಥರ ಇನ್ನೊಂದು 3-4 ಜನ ಬಂದು ಅಲ್ಲೇ ಮಾಡಿದ್ರು. ಏನಾದರೂ ನಿಮಗೆ ಭಯ ಬೆದರಿಕೆಗಳನ್ನು ಹಾಕಿದ್ರ? ಇಲ್ಲ, ನೆಕ್ಸ್ಟ್ ಏನಾದ್ರು ನೀವು ಕಾಂಗ್ರೆಸ್ ವೋಟ್ ಮಾಡದೆ ಇದು ಮಾಡಲಿಲ್ಲ ಅಂದರೆ, ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತು ಅಂದರೆ ಮುಂದಕ್ಕೆ ಬೇರೆ ರೀತಿ ಕ್ರಮ ತಗೋತೀವಿ ಅನ್ನೋದು ಎಚ್ಚರಿಕೆ ಕೊಟ್ಟರು ನಮ್ಮ ಬಗ್ಗೆ. ಏನು ಕಾರಣಕ್ಕೆ ಸರ್ ಇಲ್ಲಿ ಗಲಾಟೆ ಆದಂಥದ್ದು? ನಮ್ಮ ಹುಡುಗ ತಿಂಡಿ ನೋಡ್ತಾ ಇದ್ದೀರಾ, ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತದೆ. ಕಾಂಗ್ರೆಸ್ನವರಿಂದ ದಿಲೀಪ್ ಅನ್ನುವರ ಮೇಲೆ ಹಲ್ಲೆ ಮಾಡಲಾಯಿತು ಅಂತ ಆರೋಪ ಕೇಳಿ ಬರ್ತಾ ಇರುವಂಥದ್ದು. 28ನೇ ತಾರೀಕು ಕೂಡ ಇದೇ ರೀತಿಯಾದಂಥ ಆರೋಪವನ್ನ ಮಾಡಲಾಗ್ತಾ ಇತ್ತು. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನವ್ರು ಮಾಡಿದ್ರು ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ರಾಜಕೀಯ ಕಾರಣಕ್ಕೋಸ್ಕರ ನಡೆದಿರುವಂತ ಹಲ್ಲೆನ ಅಥವಾ ವೈಯಕ್ತಿಕ ಜಿದ್ದೇನಾದ್ರೂ ಇತ್ತ, ದ್ವೇಷ ಏನಾದ್ರೂ ಇತ್ತ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು. ತನಿಖೆ ಆದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಪ್ರತ್ಯಕ್ಷದರ್ಶಿ ರಾಚಪ್ಪ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಚಪ್ಪನವ್ರೆ. ಸರ್ ನಮಸ್ತೆ ಸರ್. ಏನಾಯ್ತ್ರಿ ಅಲ್ಲಿ? ಸರ್ ಈ ಬೆಳಿಗ್ಗೆ ಮಾರ್ನಿಂಗ್ ಯಾರೋ ಒಬ್ರು ವರ್ಕ್ಗೆ ಹೋಯ್ತಾ ಇದ್ರು ಕೆಲಸಕ್ಕೆ ಮೈಸೂರಿಗೆ. ಓಕೆ. ಮೈಸೂರಿಗೆ ಹೋಗಂತ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ನಮ್ಮ ಹೊಸ ತಿರುಮುಕುಳ ಸರ್ಕಲ್ ತಿರುವಿದೆ. ಆ ತಿರುವು ಹತ್ರ ಬಸ್ಸು ಇವು ಅಡ್ಲಾಗ್ ಬಂದಿದ್ದು. ಹಂಗಾಗಿ ಇವ್ರು ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ಪಕ್ಕದ ಹುಡುಗನಿಗೆ ಒಂಚೂರು ಬೈಕ್ ಟಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೈದ್ರು. ಸರಿಯಾಗಿ ನೋಡ್ಕೊಂಡು ಹೋಗ ಬೋಳಿ ಮಗನೆ ಅಂತ ಹೇಳಿದ್ರು. ಅಣ್ಣ ಇಲ್ಲ ಅಣ್ಣ ನಾನು ನೋಡ್ಲಿಲ್ಲ ಅಣ್ಣ ಅಂತ ಈ ಬೈಕ್ ಸವಾರ ಹುಡುಗ ಹೇಳ್ತಾನೆ. ಈ ಬೈಕ್ ಸವಾರ ಹುಡುಗ ಹೇಳ್ಬಿಟ್ಟು ತಿಂಡಿ ಮಾಡ್ಲಿಕ್ಕೆ ಅಂತ ಹೇಳಿ ಹೋಟ್ಲ್ಗೆ ಹೋಗ್ತಾನೆ. ಹೋಟ್ಲ್ಗೆ ಹೋದ್ಮೇಲೆ ನಮ್ಮನ್ನ ಬೈದ ಅಂತ ಹೇಳಿ ಬಂದು ಕಾಂಗ್ರೆಸ್ಸಿಗರು ಏಕೆ ಹುಡುಗನ ಮೇಲೆ ಹಲ್ಲೆ ಮಾಡ್ತಾ ಇರ್ತಾರೆ. ಅಲ್ಲ, ಇದು ಕಾಂಗ್ರೆಸ್ ಬಿಜೆಪಿ ಅನ್ನೋ ಕಾರಣಕ್ಕೆ ಜಗಳನ ಅಥವಾ ಅವರು ಬೈದ್ರು ಅನ್ನೋ ಕಾರಣಕ್ಕೆ ಜಗಳ ಆಗಿರೋದ? ಸರ್ ಇದು ಕಾಂಗ್ರೆಸ್ ಬಿಜೆಪಿ ಅನ್ನೋದೇ ಮುಖ್ಯ ಕಾರಣವಾಗಿದೆ ಸರ್. ಇವರು ಬಿಜೆಪಿ ಜೊತೆ ಗುರ್ಸ್ಕೊಂಡಿದ್ರಾ? ಇವರು ಬಿಜೆಪಿ ಹೊಡೆದಂತವ್ರು ಯಾರು? ಹೊಡೆದಂತವ್ರು ಯಾರು? ಹೊಡೆದಂತವ್ರು ಕಾಂಗ್ರೆಸ್ನ ಟೀಮ್ನವರು ಅಂತ ಸರ್ ಹುಡುಗರು ಅಂತ ಇದಾರ. ಹೆಸರು ಗೊತ್ತಿಲ್ವಾ ಅವ್ರು ಯಾರು ಅಂತ? ಸರ್ ಇಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಮಕ್ಕಳನ್ನು ನೋಡ್ಲಿಲ್ಲ ನಾನು ಇವಾಗ ಹಾಸ್ಪಿಟಲ್ ಇಂದ ಹೊರಗಡೆ ಬಂದೆ. ಓಕೆ, ಈಗ ಹೊಡೆಸ್ಕೊಂಡಿದಾರಲ್ಲ ಅವ್ರಿಗಾದ್ರೂ ಗೊತ್ತಾ ಅವ್ರು ಯಾರು ಹೊಡೆದಿದ್ದು ಅಂತ? ಗೊತ್ತಿದೆ ಸರ್, ಆತನ ಗೊತ್ತಿದೆ. ಅವರೆಲ್ಲ ಊರವ್ರೇನಾ? ಪಕ್ಕದವ್ರು ಸರ್. ಬೈರಾಪುರ ಬಡಾವಣೆ ಮತ್ತು ಹೊಸ ತಿರುಮುಕುಳ ಬಡಾವಣೆ ಪಕ್ಕದಲ್ಲೇ ಕಮಾಂಡ್ ಇದೆ ಸರ್. ಇವ್ರೇನ್ ಬಿಜೆಪಿ ಪರವಾಗಿ ಏನ್ ಪ್ರಚಾರದಲ್ಲೆಲ್ಲ ಭಾಗಿಯಾಗ್ತಿದ್ರಾ? ಇವರು ದಿಲೀಪ್ ಅವರು ಬಿಜೆಪಿ ಪರ ಇದ್ರು, ಮತ್ತೆ ಬೂತ್ ಅಧ್ಯಕ್ಷರು ಕೂಡ ಸಹಿತ ಸರ್. ಇವರು ಏನ್ ಏಟಾಗಿದೆ ಅವರಿಗೆ? ಸರ್ ಬುರುಡೆ ಹೊಡೆದಾಗಿದೆ, ಒಂದು 4 ಇಂಚು ಅಡ್ಮಿಟ್ ಆಗಿದ್ದಾರೆ. ಮತ್ತೆ ಇನ್ನಿಬ್ರು ಹುಡುಗರು ಹೊಲಿಗೆ ಹಾಕಿದಾರಾ? ಇನ್ನ ಹೊಲಿಗೆ ಹಾಕಿಲ್ಲ ಸರ್, ಈಗ ಹಾಕಿಲ್ಲ. ಓಕೆ, ನೋಡೋಣ ಏನಾಗುತ್ತೆ ಅಂತ ತನಿಖೆಯನ್ನ ಮಾಡ್ಲಾಗ್ತದೆ. ಧನ್ಯವಾದ ನ್ಯೂಸ್ 18